ಬೆಂಗಳೂರಿನ ಗದ್ದಲದ ನಡುವೆ ಇರುವ ಆ ಸುಂದರವಾದ ಬಡಾವಣೆ. ಅಲ್ಲಿನ ಶಾಂತಿ ನಿಲಯ ಎಂಬ ಮನೆ ಹೊರಗಿನಿಂದ ನೋಡುವವರಿಗೆ ಸಾಕ್ಷಾತ್ ನಂದನವನದಂತೆ ಕಾಣುತ್ತಿತ್ತು. ಅಲ್ಲಿ ವಾಸವಿದ್ದವರು ಅರವಿಂದ್ ಮತ್ತು ಮೀನಾ ದಂಪತಿ. ಅವರ ಮುದ್ದಿನ ಮಗಳು ಅನುಷ್ಕಾ. ಡಿಜಿಟಲ್ ಲೋಕದ ಪರ್ಫೆಕ್ಟ್ ಫ್ಯಾಮಿಲಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ತೆರೆದರೆ ಸಾಕು, ಅರವಿಂದ್ ಅವರ ಪ್ರೊಫೈಲ್ನಲ್ಲಿ ಸುಂದರವಾದ ಫೋಟೋಗಳು ರಾರಾಜಿಸುತ್ತಿದ್ದವು. ಕೊಡಗಿನ ರೆಸಾರ್ಟ್ನಲ್ಲಿ ಕಳೆದ ರಜೆ, ದೀಪಾವಳಿ ಹಬ್ಬಕ್ಕೆ ಅರವಿಂದ್ ಮೀನಾ ರೇಷ್ಮೆ ಬಟ್ಟೆ ತೊಟ್ಟು ನಗುತ್ತಿರುವ ಚಿತ್ರಗಳು, ಮಗಳ ಹುಟ್ಟುಹಬ್ಬದ ಅದ್ದೂರಿ ಸಂಭ್ರಮ ಇವೆಲ್ಲವನ್ನೂ ನೋಡಿ ನೆರೆಹೊರೆಯವರು ಅಸೂಯೆ ಪಡುತ್ತಿದ್ದರು. ನೋಡಪ್ಪ, ಸಂಸಾರ ಅಂದ್ರೆ ಹೀಗಿರಬೇಕು. ಅರವಿಂದ್ ಮತ್ತು ಮೀನಾ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಎಂದು ಹಿರಿಯರು ಉದಾಹರಣೆ ನೀಡುತ್ತಿದ್ದರು. ಆದರೆ ಆ ನಗು ಕೇವಲ ಕ್ಯಾಮೆರಾ ಕಣ್ಣಿಗೆ ಮಾತ್ರ ಸೀಮಿತವಾಗಿತ್ತು. ಫೋಟೋ ತೆಗೆದ ಕ್ಷಣದ ನಂತರ ಆ ನಗು ಮಾಯವಾಗಿ ಮುಖದಲ್ಲಿ ಗಂಭೀರತೆ ಆವರಿಸುತ್ತಿತ್ತು. ಸಂಜೆ ಕೆಲಸ ಮುಗಿಸಿ ಅರವಿಂದ್ ಮನೆಗೆ ಬಂದಾಗ ಮನೆಯ ಬಾಗಿಲು ಮುಚ್ಚುತ್ತಿದ್ದಂತೆಯೇ ಅಲ್ಲಿನ ವಾತಾವರಣವೇ ಬದಲಾಗುತ್ತಿತ್ತು. ಮನೆಯೊಳಗೆ ಗಡಿಯಾರದ ಟಿಕ್ ಟಿಕ್ ಶಬ್ದದ ಹೊರತಾಗಿ ಬೇರೆ ಶಬ್ದವೇ ಕೇಳಿಸುತ್ತಿರಲಿಲ್ಲ. ಮೀನಾ ಅಡುಗೆ ಮನೆಯಲ್ಲಿ ಮೌನವಾಗಿ ಕೆಲಸ ಮಾಡುತ್ತಿದ್ದರೆ, ಅರವಿಂದ್ ಲಿವಿಂಗ್ ರೂಮಿನಲ್ಲಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಮುಳುಗಿರುತ್ತಿದ್ದರು. ಅವರ ನಡುವೆ ಮಾತುಕತೆ ನಡೆದರೂ ಅದು ಕೇವಲ ಊಟ ಆಯ್ತಾ, ಕರೆಂಟ್ ಬಿಲ್ ಕಟ್ಟಿದ್ರಾ ಎಂಬಂತಹ ಅನಿವಾರ್ಯ ವಿಚಾರಗಳಿಗೆ ಮಾತ್ರ ಸೀಮಿತವಾಗಿತ್ತು. ಒಂದೇ ಸೋಫಾದ ಮೇಲೆ ಕುಳಿತಿದ್ದರೂ ಅವರ ನಡುವೆ ಮೈಲುಗಳಷ್ಟು ದೂರದ ಭಾವನೆಯಿತ್ತು. ಭಾವನೆಗಳ ವಿನಿಮಯ ನಿಂತು ವರ್ಷಗಳೇ ಕಳೆದು ಹೋಗಿದ್ದವು. ಒಂದು ಮದುವೆ, 3 ಜೀವಗಳು ಮತ್ತು ಒಂದು ಕಾರಣ. ಅರವಿಂದ್ ಮತ್ತು ಮೀನಾ ಒಬ್ಬರನ್ನೊಬ್ಬರು ದ್ವೇಷಿಸುತ್ತಿರಲಿಲ್ಲ, ಆದರೆ ಅವರ ನಡುವಿನ ಪ್ರೀತಿ ಎಂಬ ಸೆಲೆ ಯಾವಾಗಲೋ ಬತ್ತಿ ಹೋಗಿತ್ತು. ಆದರೂ ಅವರು ವಿಚ್ಛೇದನ ಪಡೆಯದೆ ಒಂದೇ ಸೂರಿನಡಿ ಅಪರಿಚಿತರಂತೆ ಬದುಕುತ್ತಿದ್ದರು. ಇದಕ್ಕೆ ಒಂದೇ ಒಂದು ಬಲವಾದ ಕಾರಣವಿತ್ತು: ಅನುಷ್ಕಾ. ಅವರ 10 ವರ್ಷದ ಮಗಳ ಮುಗ್ಧ ನಗು ಆ ಮನೆಯನ್ನು ಇನ್ನೂ ಒಡೆಯದಂತೆ ಹಿಡಿದಿಟ್ಟಿತ್ತು. ಮಗಳ ಭವಿಷ್ಯಕ್ಕಾಗಿ, ಆಕೆಯ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರಬಾರದೆಂಬ ಕಾರಣಕ್ಕಾಗಿ ಅವರು ಲೋಕದ ಕಣ್ಣ ಮುಂದೆ ಸಂತೋಷದ ದಂಪತಿಯಾಗಿ ನಟಿಸುತ್ತಿದ್ದರು. ಆದರೆ ಅನುಷ್ಕಾ ಬೆಳೆಯುತ್ತಿದ್ದಳು. ಕಾಲ ಉರುಳಿದಂತೆ ಅನುಷ್ಕಾ ಈಗ ಕೇವಲ ಆಟವಾಡುತ್ತಾ ನಗುವ ಮಗುವಾಗಿ ಉಳಿದಿರಲಿಲ್ಲ. 14 ವರ್ಷದ ಹರೆಯಕ್ಕೆ ಕಾಲಿಟ್ಟಿದ್ದ ಆಕೆಗೆ ಪ್ರಪಂಚದ ಅರಿವಾಗುತ್ತಿತ್ತು. ಶಾಲೆಯಲ್ಲಿ ಗೆಳೆಯರ ಹೆತ್ತವರು ಪರಸ್ಪರ ತಮಾಷೆ ಮಾಡುತ್ತಾ, ಜಗಳವಾಡಿ ಮತ್ತೆ ಒಂದಾಗುತ್ತಾ ಇರುವುದನ್ನು ನೋಡಿದಾಗ ತನ್ನ ಮನೆಯೊಳಗಿನ ಪರಿಸ್ಥಿತಿ ಎಷ್ಟು ವಿಭಿನ್ನವಾಗಿದೆ ಎಂಬುದು ಆಕೆಗೆ ಮನವರಿಕೆಯಾಗುತ್ತಿತ್ತು. ಅನುಷ್ಕಾ ತೀಕ್ಷ್ಣ ಬುದ್ಧಿವಂತೆಯಾಗಿದ್ದಳು. ಮನೆಯಲ್ಲಿ ಅಪ್ಪ-ಅಮ್ಮ ಪರಸ್ಪರ ಕಿರುಚಾಡಿ ಜಗಳವಾಡುತ್ತಿರಲಿಲ್ಲ, ನಿಜ. ಆದರೆ ಆ ಜಗಳಕ್ಕಿಂತಲೂ ಭೀಕರವಾಗಿದ್ದುದು ಅವರ ನಡುವಿನ ಈ ಮೌನ. ರಾತ್ರಿಯ ಊಟದ ಸಮಯ. ಅರವಿಂದ್ ಮತ್ತು ಮೀನಾ ಮುಖಾಮುಖಿಯಾಗಿ ಕುಳಿತಿದ್ದರು. ತಟ್ಟೆಯಲ್ಲಿನ ಚಮಚಗಳ ಸದ್ದು ಬಿಟ್ಟರೆ ಬೇರೆ ಶಬ್ದವೇ ಇರಲಿಲ್ಲ. ಅರವಿಂದ್ ತಲೆ ತಗ್ಗಿಸಿ ಮೊಬೈಲ್ ನೋಡುತ್ತಾ ಊಟ ಮಾಡುತ್ತಿದ್ದರೆ, ಮೀನಾ ಯಾಂತ್ರಿಕವಾಗಿ ತಟ್ಟೆಗೆ ಅನ್ನ ಬಡಿಸುತ್ತಿದ್ದರು. ಅವರ ನಡುವೆ ಕಣ್ಣಿನ ಸಂಪರ್ಕವೂ ಇರಲಿಲ್ಲ. ಆ ಕ್ಷಣದಲ್ಲಿ ಅನುಷ್ಕಾಗೆ ಅನಿಸಿದ್ದು, ಇಬ್ಬರೂ ಒಂದೇ ಮೇಜಿನ ಬಳಿ ಕುಳಿತಿದ್ದರು. ಅವರು ಸೇರಲಾರದ 2 ದ್ವೀಪಗಳಂತೆ ಕಾಣುತ್ತಿದ್ದರು. ಒಂದು ದಿನ ಸಂಜೆ ಅರವಿಂದ್ ಇನ್ನೂ ಕಚೇರಿಯಿಂದ ಬಂದಿರಲಿಲ್ಲ. ಮೀನಾ ಬಾಲ್ಕನಿಯಲ್ಲಿ ನಿಂತು ಸುಮ್ಮನೆ ದೂರದ ದಿಗಂತವನ್ನು ನೋಡುತ್ತಿದ್ದರು. ಅನುಷ್ಕಾ ನಿಧಾನವಾಗಿ ಅಮ್ಮ ಹತ್ತಿರ ಬಂದು ನಿಂತಳು. ಆಕೆಯ ಮನಸ್ಸಿನಲ್ಲಿ ದಿನಗಳಿಂದ ಕೊರೆಯುತ್ತಿದ್ದ ಪ್ರಶ್ನೆ ಅಂದು ತುಟಿಯಂಚಿಗೆ ಬಂದಿತು. ಅಮ್ಮ. ಅನುಷ್ಕಾ ಮೆಲ್ಲಗೆ ಕರೆದಳು. ಹೇಳು ಪುಟ್ಟ. ಮೀನಾ ಮಗಳ ತಲೆ ಸವರುತ್ತಾ ಕೇಳಿದರು. ಅಮ್ಮ, ನೀನು ಮತ್ತು ಅಪ್ಪ ಯಾಕೆ ಯಾವಾಗಲೂ ಹೀಗೆ ಇರ್ತೀರಾ? ಒಬ್ಬರಿಗೊಬ್ಬರು ಮಾತೇ ಆಡಲ್ಲ. ಅಪ್ಪ ಮನೆಗೆ ಬಂದ ತಕ್ಷಣ ಯಾಕೆ ಬೇರೆ ರೂಮಿಗೆ ಹೋಗ್ತಾರೆ? ನಿನ್ನ ಕಣ್ಣಲ್ಲಿ ನಗು ಯಾಕಿಲ್ಲ ಅಮ್ಮ? ಅನುಷ್ಕಾಳ ದನಿಯಲ್ಲಿ ನೋವಿತ್ತು. ಮೀನಾ ಒಂದು ಕ್ಷಣ ತಬ್ಬಿಬ್ಬಾಗಿ ಹೋದಳು. ಮಗಳ ಈ ನೇರ ಪ್ರಶ್ನೆಗೆ ಅವರ ಬಳಿ ಉತ್ತರವಿರಲಿಲ್ಲ. ತನ್ನ ನೋವನ್ನು ಮಗಳ ಮುಂದೆ ತೋಡಿಕೊಳ್ಳುವಷ್ಟು ಅವರು ದುರ್ಬಲರಾಗಿರಲಿಲ್ಲ. ಮುಖದ ಮೇಲೆ ಒಂದು ಕೃತಕ ನಗುವನ್ನು ತಂದುಕೊಂಡು ಸಮಾಧಾನ ಮಾಡಿದರು. ಏನೂ ಇಲ್ಲ ಕಣೇ ಪುಟ್ಟ. ಅಪ್ಪನಿಗೆ ಕೆಲಸದ ಟೆನ್ಷನ್ ಜಾಸ್ತಿ ಇದೆ, ನನಗೂ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ನೀನು ಸುಮ್ಮನೆ ಏನೋ ಕಲ್ಪನೆ ಮಾಡ್ಕೋಬೇಡ ಎಂದರು ಮೀನಾ. ಅಮ್ಮನ ಆ ಮಾತುಗಳನ್ನು ಅನುಷ್ಕಾ ಒಪ್ಪಲಿಲ್ಲ. ಅದು ಕೆಲಸದ ಟೆನ್ಷನ್ ಆಗಿರಲು ಸಾಧ್ಯವಿಲ್ಲ ಎಂದು ಆಕೆಯ ಮನಸ್ಸು ಹೇಳುತ್ತಿತ್ತು. ಅಪ್ಪ ಕಚೇರಿಯಿಂದ ಬಂದಾಗ ಮಗಳ ಜೊತೆ ಪ್ರೀತಿಯಿಂದ ಮಾತನಾಡುತ್ತಿದ್ದರು. ಆದರೆ ಅಮ್ಮನ ಕಡೆಗೆ ನೋಡುವಾಗ ಅವರ ಕಣ್ಣಲ್ಲಿ ಒಂದು ಅಸ್ಪಷ್ಟವಾದ ನಿರ್ಲಕ್ಷ್ಯವಿರುತ್ತಿತ್ತು. ಅನುಷ್ಕಾಗೆ ಒಂದು ವಿಷಯ ಅರ್ಥವಾಯಿತು. ತನ್ನ ಹೆತ್ತವರು ಸುಳ್ಳು ಹೇಳುತ್ತಿದ್ದಾರೆ. ಆ ಸುಳ್ಳಿನ ಹಿಂದಿನ ಕಹಿಯಾದ ಸತ್ಯವೇನೆಂದು ಹುಡುಕಲು ಆಕೆ ನಿರ್ಧರಿಸಿದಳು. ಅವತ್ತು ರಾತ್ರಿ ಅನುಷ್ಕಾ ಮಲಗುವ ನಾಟಕವಾಡಿ ಅಪ್ಪ-ಅಮ್ಮನ ರೂಮಿನಿಂದ ಏನಾದರೂ ಶಬ್ದ ಕೇಳಿಸುತ್ತದೆಯೇ ಎಂದು ಕಿವಿಗೊಟ್ಟಳು.
ಸಾಮಾನ್ಯವಾಗಿ ಆ ಮನೆಯಲ್ಲಿ ಮಾತುಗಳೇ ಕೇಳಿಸುತ್ತಿರಲಿಲ್ಲ. ಆದರೆ ಅಂದು ರಾತ್ರಿ 11 ಗಂಟೆಯ ಸುಮಾರಿಗೆ ಬೆಡ್ರೂಮಿನಿಂದ ಅರವಿಂದ್ ಅವರ ದಪ್ಪ ದನಿ ಮತ್ತು ಮೀನಾ ಅವರ ಗದ್ಗದಿತ ಧ್ವನಿ ಕೇಳಿಬಂದಿತು. ಆ ಮನೆಯ ಮೌನದ ಗೋಡೆಗಳು ಇಂದು ಕುಸಿಯಲಿವೆ ಎಂಬಂತೆ ಆ ಶಬ್ದಗಳು ಹೊಮ್ಮುತ್ತಿದ್ದವು. ಅನುಷ್ಕಾ ಬೆಕ್ಕಿನ ಹೆಜ್ಜೆಯನ್ನಿಡುತ್ತಾ ಬಾಗಿಲಿನ ಬಳಿ ಬಂದಳು. ಬಾಗಿಲನ್ನು ತುಸು ಸರಿಸಿ ಅಂತರಾಳದಲ್ಲಿ ನಡೆಯುತ್ತಿದ್ದ ಆ ಘೋರ ಸತ್ಯದ ಅನಾವರಣವನ್ನು ಕೇಳಲು ಮುಂದಾದಳು. ಅಪ್ಪನ ಧ್ವನಿಯಲ್ಲಿ ಇಂದು ಸಹನೆ ಇರಲಿಲ್ಲ. ಅದು ಕೋಪ ಮತ್ತು ದಶಕಗಳ ಕಾಲ ಅನುಭವಿಸಿದ ಅಸಹಾಯಕತೆಯ ಸಮ್ಮಿಶ್ರಣವಾಗಿತ್ತು. ಇದು ಹೀಗೆ ಮುಂದುವರಿಯುವುದಿಲ್ಲ ಮೀನಾ. ಪ್ರತಿದಿನ ಈ ನಾಟಕ ಮಾಡುವುದು ನನಗೆ ಸಾಕಾಗಿದೆ. ನಮ್ಮ ನಡುವೆ ಏನೂ ಉಳಿದಿಲ್ಲ. ನಾವು ಡಿವೋರ್ಸ್ ತೆಗೆದುಕೊಳ್ಳಲೇಬೇಕು, ಅಪ್ಪ ಕಪೂರವಾಗಿ ಹೇಳಿದರು. ಕ್ಷಣಕಾಲ ಅಲ್ಲಿ ಸ್ಮಶಾನ ಮೌನ ಆವರಿಸಿತು. ನಂತರ ಅಮ್ಮನ ನಿಸ್ಸಹಾಯಕ ದನಿ ಕೇಳಿಸಿತು. ನಾನು ಕೂಡ ಅದನ್ನೇ ಯೋಚಿಸಿದ್ದೇನೆ ಅರವಿಂದ್. ಪ್ರತಿದಿನ ಜೀವಂತ ಶವದಂತೆ ಈ ಮನೆಯಲ್ಲಿ ಓಡಾಡುವುದು ನನಗೂ ಕಷ್ಟವಾಗುತ್ತಿದೆ. ಆದರೆ ನಮ್ಮ ಅನುಷ್ಕಾ, ಮೀನಾ ಬಿಕ್ಕಳಿಸುತ್ತಾ ಕೇಳಿದರು. ಅರವಿಂದ್ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟರು. ನೋಡು ಮೀನಾ, ಅವಳಿಗಾಗಿಯೇ ನಾವು ಇಷ್ಟು ವರ್ಷ ಹಲ್ಲು ಕಚ್ಚಿ ನಟಿಸಿದ್ದೇವೆ. ಲೋಕದ ಕಣ್ಣಿಗೆ ಸುಖಿ ಸಂಸಾರವೆಂಬ ಸುಳ್ಳು ಚಿತ್ರಣ ನೀಡಿದ್ದೇವೆ. ಆದರೆ ಈ ಕಪಟ ಜೀವನದಿಂದ ಅವಳಿಗೆ ಯಾವ ಸುಖ ಸಿಗುತ್ತಿದೆ? ನಾವು ಒಬ್ಬರಿಗೊಬ್ಬರು ದೂರವಾದರೆ ಅವಳಿಗೆ ಕನಿಷ್ಠ ಪಕ್ಷ ಇಬ್ಬರೂ ಸುಖವಾಗಿದ್ದಾರೆ ಎಂಬ ಸಮಾಧಾನವಾದರೂ ಇರುತ್ತದೆ. ಬಾಗಿಲಿನ ಮರೆಯಲ್ಲಿ ನಿಂತಿದ್ದ ಅನುಷ್ಕಾಳ ಕಾಲುಗಳು ನಡುಗತೊಡಗಿದವು. ಆಕೆಯ ಪ್ರಪಂಚವೇ ಬುಡಮೇಲಾದಂತೆ ಭಾಸವಾಯಿತು. ತಾನು ಸುಖವಾಗಲಿ ಎಂದು ತನ್ನ ಹೆತ್ತವರು ಇಷ್ಟು ವರ್ಷಗಳ ಕಾಲ ಬಲಿಪಶುಗಳಾಗಿದ್ದರು ಎಂಬ ಸತ್ಯ ಆಕೆಯ ಎದೆಯನ್ನು ಇರಿಯಿತು. ಅನುಷ್ಕಾಳ ಕಣ್ಣಲ್ಲಿ ನೀರು ತುಂಬಿತು. ಆಕೆಯ ಕಣ್ಣೀರು ಕೆನ್ನೆಯ ಮೇಲೆ ಇಳಿಯುತ್ತಿದ್ದಾಗ ಆಕೆಗೆ ಅನಿಸಿದ್ದು, ನನ್ನ ಕಾರಣಕ್ಕಾಗಿ ನನ್ನ ಅಪ್ಪ ಅಮ್ಮ ಇಷ್ಟು ನೋವು ಅನುಭವಿಸಿದರೆ ನಾನು ಅವರ ಸಂಬಂಧದ ನಡುವೆ ಇರುವ ಒಂದು ಬೇಡದ ಬಂಧನವೇ? ಆ ರಾತ್ರಿ ಅನುಷ್ಕಾಳಿಗೆ ಜಗತ್ತು ಬದಲಾಗಿತ್ತು. ತಂದೆ ತಾಯಿಯ ಮೇಲಿದ್ದ ಗೌರವಕ್ಕಿಂತ ಹೆಚ್ಚಾಗಿ ಅವರ ಬದುಕಿನ ನಷ್ಟಕ್ಕೆ ತಾನೇ ಕಾರಣ ಎಂಬ ಅಪರಾಧಿ ಪ್ರಜ್ಞೆ ಆಕೆಯನ್ನು ಕಾಡತೊಡಗಿತು. ಆ ರಾತ್ರಿಯ ಕಹಿಯಾದ ಸತ್ಯದ ನಂತರ ಬಂದ ಸೂರ್ಯೋದಯವು ಶಾಂತಿ ನಿಲಯದ ಪಾಲಿಗೆ ಎಂದಿನಂತಿರಲಿಲ್ಲ. ಅನುಷ್ಕಾ ಅಂದು ಶಾಲೆಗೆ ತಯಾರಾಗಲಿಲ್ಲ. ಅವಳ ಕಣ್ಣುಗಳು ಅತ್ತಿದ್ದರಿಂದ ಕೆಂಪಾಗಿದ್ದವು. ಮುಖದಲ್ಲಿ ಒಂದು ದೃಢ ನಿರ್ಧಾರವಿತ್ತು. ಬೆಳಗಿನ ಉಪಾಹಾರದ ಮೇಜಿನ ಬಳಿ ಅರವಿಂದ್ ಮತ್ತು ಮೀನಾ ಎಂದಿನಂತೆ ಮೌನವಾಗಿ ಕುಳಿತಿದ್ದರು. ಆಗ ಅನುಷ್ಕಾ ನಿಧಾನವಾಗಿ ಬಂದು ಅವರ ಎದುರಿನ ಕುರ್ಚಿಯಲ್ಲಿ ಕುಳಿತಳು. ಅವಳ ಕೈಗಳು ನಡುಗುತ್ತಿದ್ದವು, ಆದರೆ ಧ್ವನಿಯಲ್ಲಿ ಒಂದು ನಿಗೂಢ ಗಾಂಭೀರ್ಯವಿತ್ತು. ಅಪ್ಪ, ಅಮ್ಮ, ನನಗೊಂದು ಮಾತು ಹೇಳಬೇಕಿದೆ, ಅನುಷ್ಕಾ ಅಂದಳು. ಅರವಿಂದ್ ಪೇಪರ್ ಪಕ್ಕಕ್ಕಿಟ್ಟು ಮಗಳ ಕಡೆ ನೋಡಿದರು. ಮೀನಾ ಗಾಬರಿಯಿಂದ ಮಗಳ ಮುಖವನ್ನೇ ನೋಡುತ್ತಿದ್ದರು. ನಿನ್ನೆ ರಾತ್ರಿ ನೀವು ಮಾತನಾಡುತ್ತಿದ್ದುದನ್ನು ನಾನು ಕೇಳಿಸಿಕೊಂಡೇಗ? ಅನುಷ್ಕಾಳ ಈ ಒಂದು ವಾಕ್ಯ ಸ್ಫೋಟದಂತೆ ಕೇಳಿಸಿತು. ಅರವಿಂದ್ ಕೈಯಲ್ಲಿದ್ದ ಕಾಫಿ ಕಪ್ ಮೇಜಿನ ಮೇಲೆ ಅಪ್ಪಳಿಸಿತು. ಮೀನಾ ಅವರ ಉಸಿರು ಒಂದು ಕ್ಷಣ ನಿಂತಂತಾಯಿತು. ಅವರಿಬ್ಬರ ಮುಖದಲ್ಲೂ ತಪ್ಪು ಮಾಡಿದವರಂತೆ ಸಂಕೋಚ ಮತ್ತು ಆತಂಕ ಎದ್ದು ಕಾಣುತ್ತಿತ್ತು. ಅನುಷ್ಕಾ ಮುಂದುವರಿಸಿದಳು, ನನಗಾಗಿಯೇ ನೀವು ಇಷ್ಟು ವರ್ಷ ಒಂದೇ ಮನೆಯಲ್ಲಿ ಕಷ್ಟಪಟ್ಟು ಬದುಕುತ್ತಿದ್ದೀರಾ ಅಂತ ನನಗೆ ಅರ್ಥವಾಯಿತು. ನನಗೆ ಸುಖ ಕೊಡಲು ನೀವು ನಿಮ್ಮ ಸುಖವನ್ನೇ ಬಲಿ ಕೊಟ್ಟಿದ್ದೀರಾ? ಅವಳ ಧ್ವನಿ ಗದ್ಗದಿತವಾಯಿತು. ಅದು ಪುಟ್ಟ, ನಿನಗೆ ಅರ್ಥವಾಗಲ್ಲಾಯೆ. ಅರವಿಂದ್ ಸಮಾಧಾನ ಮಾಡಲು ಹೋದರು. ಆದರೆ ಅನುಷ್ಕಾ ಅಪ್ಪನನ್ನು ತಡೆದಳು. ಇಲ್ಲ ಅಪ್ಪ, ನನಗೆ ಅರ್ಥವಾಗುತ್ತಿದೆ. ಇಷ್ಟು ದಿನ ನಮ್ಮ ಮನೆ ಯಾಕೆ ಇಷ್ಟು ನಿಶ್ಶಬ್ದವಾಗಿತ್ತು ಅಂತ ಈಗ ಗೊತ್ತಾಯಿತು. ಆದರೆ ನನಗೆ ಇಂತಹ ಸುಳ್ಳು ಸಂತೋಷ ಬೇಡ ಅಪ್ಪ. ನೀವು ನನ್ನ ಕಣ್ಣ ಮುಂದೆ ನಗುವ ನಾಟಕ ಆಡಿ ಒಳಗೊಳಗೆ ಒಬ್ಬರನ್ನೊಬ್ಬರು ದ್ವೇಷಿಸುತ್ತಾ ಬದುಕುವುದು ನನಗೆ ಕೊಡುವ ದೊಡ್ಡ ಶಿಕ್ಷೆ. ಕಣ್ಣೀರು ಸುರಿಸುತ್ತಲೇ ಆಕೆ ಇಬ್ಬರ ಕೈಗಳನ್ನು ಹಿಡಿದುಕೊಂಡಳು. ನೀವು ಸಂತೋಷವಾಗಿಲ್ಲ ಅಂದ್ರೆ ಒಟ್ಟಿಗೆ ಯಾಕೆ ಇರಬೇಕು? ನನ್ನ ಕಾರಣಕ್ಕಾಗಿ ನೀವು ಜೀವಂತವಾಗಿ ಸಾಯಬೇಕಿಲ್ಲ. ನನಗೆ ಅಪ್ಪನೂ ಬೇಕು, ಅಮ್ಮಾನೂ ಬೇಕು. ಆದರೆ ಪ್ರತ್ಯೇಕವಾಗಿದ್ದರೂ ನೀವು ನೆಮ್ಮದಿಯಾಗಿದ್ದರೆ ಸಾಕು. ಅನುಷ್ಕಾಳ ಮಾತುಗಳು ಅರವಿಂದ್ ಮತ್ತು ಮೀನಾ ಅವರ ಎದೆಯನ್ನು ಇರಿದಂತಾದವು. ಇಷ್ಟು ವರ್ಷ ಅವರು ಯಾವುದನ್ನು ರಕ್ಷಿಸಲು ಪ್ರಯತ್ನಿಸಿದ್ದರೋ ಅದು ಈಗ ಮಗಳೇ ಬೇಡವೆಂದಿದ್ದಳು. ಆಕೆಯ ಪ್ರೌಢಿಮೆ ಮತ್ತು ಪರಿಸ್ಥಿತಿಯನ್ನು ಸ್ವೀಕರಿಸುವ ಧೈರ್ಯ ಕಂಡು ಅವರಿಗೆ ಮಾತುಗಳೇ ಬರಲಿಲ್ಲ. ಮನೆಯಲ್ಲಿ ಮತ್ತೆ ಮೌನ ಆವರಿಸಿತು. ಆದರೆ ಇದು ಅಸಹ್ಯಕರ ಮೌನವಾಗಿರಲಿಲ್ಲ. ಅದು ಪರಸ್ಪರ ನೋವನ್ನು ಗುರುತಿಸಿದ ಮೌನವಾಗಿತ್ತು. ಅರವಿಂದ್ ಮೊದಲ ಬಾರಿಗೆ ಮೀನಾಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು. ಆ ಕಣ್ಣುಗಳಲ್ಲಿ ದ್ವೇಷವಿರಲಿಲ್ಲ, ಕೇವಲ ಹಳೆಯದನ್ನು ಮುಗಿಸಿ ಹೊಸ ಬದುಕಿನೆಡೆಗೆ ಸಾಗುವ ಹಂಬಲವಿತ್ತು.
ತಮ್ಮ ಮಗಳು ಬೆಳೆದು ದೊಡ್ಡವಳಾಗಿದ್ದಾಳೆ ಮತ್ತು ಅವಳು ತಮ್ಮನ್ನು ಬಿಡುಗಡೆಗೊಳಿಸಿದ್ದಾಳೆ ಎಂಬ ಸತ್ಯ ಇಬ್ಬರಿಗೂ ಅರಿವಾಯಿತು. ನ್ಯಾಯಾಲಯದ ಪ್ರಕ್ರಿಯೆಗಳು ಮುಗಿದಿದ್ದವು. ಅರವಿಂದ್ ಮತ್ತು ಮೀನಾ ಈಗ ಕಾನೂನುಬದ್ಧವಾಗಿ ದಂಪತಿಗಳಾಗಿರಲಿಲ್ಲ, ಆದರೆ ಅವರು ಶತ್ರುಗಳೂ ಆಗಿರಲಿಲ್ಲ. ಅನುಷ್ಕಾಳ ಆ ಒಂದು ಧೈರ್ಯದ ಮಾತು ಇಬ್ಬರನ್ನು ದಶಕಗಳ ಕಾಲದ ಮಾನಸಿಕ ಸೆರೆಯಿಂದ ಮುಕ್ತಗೊಳಿಸಿತು. ಅರವಿಂದ್ ಈಗ ಹತ್ತಿರದ ಮತ್ತೊಂದು ಅಪಾರ್ಟ್ಮೆಂಟ್ಗೆ ವಾಸ್ತವ್ಯ ಬದಲಿಸಿದ್ದನು. ಆದರೆ ಅವನು ಒಂದು ಭರವಸೆಯನ್ನು ಪರಸ್ಪರ ನೀಡಿದ್ದನು: ಅನುಷ್ಕಾಳ ಬೆಳವಣಿಗೆಯಲ್ಲಿ ಇಬ್ಬರೂ ಸಮಾನವಾಗಿ ಭಾಗಿಯಾಗಬೇಕು. ವಾರಾಂತ್ಯದಲ್ಲಿ ಅರವಿಂದ್ ಮಗಳ ಜೊತೆ ಕಾಲ ಕಳೆಯುತ್ತಿದ್ದರು. ಶಾಲೆಯ ಮೀಟಿಂಗ್ಗಳಿಗೆ ಮೀನಾ ಮತ್ತು ಅರವಿಂದ್ ಇಬ್ಬರೂ ಜೊತೆಯಾಗಿ ಹೋಗುತ್ತಿದ್ದರು. ವಿಚಿತ್ರವೆಂದರೆ, ದೂರಾದ ನಂತರವೇ ಅವರ ನಡುವೆ ಇದ್ದ ಕಹಿ ಮಾಯವಾಗಿತ್ತು. ಈಗ ಅವರು ಫೋನ್ನಲ್ಲಿ ಮಾತನಾಡಿದಾಗ ಅದರಲ್ಲಿ ದ್ವೇಷವಿರಲಿಲ್ಲ, ಬದಲಿಗೆ ಪರಸ್ಪರರ ಕ್ಷೇಮ ವಿಚಾರಿಸುವ ಕಳಕಳಿಯಿತ್ತು. ಒಂದು ರವಿವಾರ ಸಾಯಂಕಾಲ ಅರವಿಂದ್ ಅನುಷ್ಕಾಳನ್ನು ತನ್ನ ಮನೆಗೆ ಕರೆದೊಯ್ಯಲು ಬಂದಿದ್ದನು. ಮೀನಾ ಕಾಫಿ ಮಾಡಿಕೊಟ್ಟಳು. ಮೂವರು ಕುಳಿತು ಹರಟೆ ಹೊಡೆದರು. ಅಲ್ಲಿ ಯಾವುದೇ ಹಳೆಯ ಜಗಳಗಳ ನೆರಳು ಇರಲಿಲ್ಲ. ಅರವಿಂದ್ ಹೊರಡಲು ಅನುವಾದಾಗ ಅನುಷ್ಕಾ ತನ್ನ ಹೆತ್ತವರ ಕಡೆ ನೋಡಿ ಮಂದಹಾಸ ಬೀರಿದಳು. ಅಪ್ಪ, ಅಮ್ಮ, ಈಗ ನಮ್ಮ ಮನೆಯಲ್ಲಿ ಆ ಕೃತಕವಾದ ಸುಳ್ಳು ನಗು ಇಲ್ಲ, ಆದರೆ ಒಂದು ರೀತಿಯ ನಿಜವಾದ ಶಾಂತಿ ಇದೆ ಎಂದು ಅನುಷ್ಕಾ ಹೆಮ್ಮೆಯಿಂದ ಹೇಳಿದಳು. ಆಕೆಯ ಮಾತು ಅಕ್ಷರಶಃ ಸತ್ಯವಾಗಿತ್ತು. ಮುಖವಾಡ ಧರಿಸಿ ಒಂದೇ ಸೂರಿನಡಿ ಉಸಿರುಗಟ್ಟಿ ಬದುಕುವುದಕ್ಕಿಂತ ಸತ್ಯವನ್ನು ಒಪ್ಪಿಕೊಂಡು ಗೌರವಯುತವಾಗಿ ದೂರವಿರುವುದು ಎಲ್ಲರಿಗೂ ನೆಮ್ಮದಿ ತಂದಿತ್ತು. ಅರವಿಂದ್ ಮತ್ತು ಮೀನಾ ಪರಸ್ಪರ ಕಣ್ಣು ಮಿಟುಕಿಸಿ ನೋಡಿಕೊಂಡರು. ಅವರಿಬ್ಬರಿಗೂ ಅಂದು ಒಂದು ಪಾಠ ಅರ್ಥವಾಗಿತ್ತು: ಸಮಾಜದ ಕಣ್ಣಿಗೆ ಅಥವಾ ಮಕ್ಕಳಿಗಾಗಿ ಪರ್ಫೆಕ್ಟ್ ಆಗಿ ಕಾಣಿಸಿಕೊಳ್ಳುವ ಭರದಲ್ಲಿ ನಾವು ನಮ್ಮ ಆತ್ಮವನ್ನೇ ಕೊಲ್ಲಬಾರದು. ಕೆಲವೊಮ್ಮೆ ಸಂಬಂಧಗಳು ಮುರಿದು ಬಿದ್ದಾಗ ಅದನ್ನು ಕಷ್ಟಪಟ್ಟು ಅಂಟಿಸುವುದಕ್ಕಿಂತ ಆ ಚೂರುಗಳನ್ನು ಗೌರವದಿಂದ ಬದಿಗಿಟ್ಟು ಹೊಸ ಹಾದಿಯಲ್ಲಿ ನಡೆಯುವುದೇ ಎಲ್ಲರಿಗೂ ಶ್ರೇಯಸ್ಕರ. ಅನುಷ್ಕಾ ಇಂದು ಒಬ್ಬ ಸ್ವತಂತ್ರ ಮತ್ತು ಪ್ರಬುದ್ಧ ಹೆಣ್ಣುಮಗಳಾಗಿ ಬೆಳೆಯುತ್ತಿದ್ದಾಳೆ. ಆಕೆಗೆ ಗೊತ್ತು, ತನ್ನ ಹೆತ್ತವರು ಒಂದೇ ಮನೆಯಲ್ಲಿಲ್ಲದಿರಬಹುದು, ಆದರೆ ಅವರಿಬ್ಬರೂ ತನ್ನನ್ನು ಸಮಾನವಾಗಿ ಪ್ರೀತಿಸುತ್ತಾರೆ ಮತ್ತು ಮುಖ್ಯವಾಗಿ ಅವರಿಬ್ಬರೂ ಈಗ ತಮ್ಮ ತಮ್ಮ ಬದುಕಿನಲ್ಲಿ ನಿಜವಾಗಿಯೂ ಸುಖವಾಗಿದ್ದಾರೆ. ಈ ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಒಂದು ಲೈಕ್ ನೀಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಇನ್ನೂ ಇಂತಹ ಮನ ಮುಟ್ಟುವ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.